ಸರ್ಕಾರಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ವಾರ ಪೂರ್ತಿ ಮೊಟ್ಟೆಯನ್ನು ನೀಡಲು ಆರಂಭಿಸಿದ ಮೇಲೆ ಮಕ್ಕಳಲ್ಲಿ ಊಟ ಮತ್ತು ಮೊಟ್ಟೆ ಸೇವನೆಯ ಪ್ರಮಾಣ ಸಾಕಷ್ಟು ವೃದ್ಧಿಯಾಗಿದೆಯಂತೆ. ಈ ಹಿಂದೆ ವಾರದಲ್ಲಿ 2 ದಿನ ಮೊಟ್ಟೆ ನೀಡುವಂತಹ ವೇಳೆ ಮಧ್ಯಾಹ್ನದ ಬಿಸಿಯೂಟ ಸೇವನೆ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳ ಪ್ರಮಾಣ 93.66ರಷ್ಟಿತ್ತು. ಇದೀಗ 6 ದಿನ ಮೊಟ್ಟೆಯನ್ನು ನೀಡಲು ಆರಂಭಿಸಿದ ಮೇಲೆ ಇದರ ಪ್ರಮಾಣ 98.97ರಷ್ಟು ಏರಿಕೆಯಾಗಿದ್ದು ಒಟ್ಟಾರೆ 5.31ರಷ್ಟು ಹೆಚ್ಚಳವಾಗಿದ್ದು ಬಾಳೆಹಣ್ಣು ತಿನ್ನುವಂತಹ ವಿದ್ಯಾರ್ಥಿಗಳ ಸಂಖ್ಯೆಗಿಂತ 4 ಪಟ್ಟು ಹೆಚ್ಚಿನ ವಿದ್ಯಾರ್ಥಿಗಳು ಮೊಟ್ಟೆಯನ್ನು ತಿಂತಿದ್ದಾರಂತೆ. ಹೌದು, ಈ ಹಿಂದೆ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಮಕ್ಕಳಿಗೆ 2 ದಿನ ಮಾತ್ರವೇ ಮೊಟ್ಟೆಯನ್ನು ನೀಡಲಾಗ್ತಾ ಇತ್ತು. ಆದೀಗ ಅಜಿಂ ಪ್ರೇಮ್ಜಿ ಫೌಂಡೇಶನ್ 1500 ಕೋಟಿರಷ್ಟು ಅನುದಾನವನ್ನು ನೀಡಿದ ನಂತರದಲ್ಲಿ ವಾರದ 6 ದಿನವೂ ಮೊಟ್ಟೆಯನ್ನು ನೀಡಲಾಗ್ತಾ ಇದೆ. ಸದ್ಯ ರಾಜ್ಯದಲ್ಲಿ 1 ರಿಂದ 10ನೇ ತರಗತಿಯವರೆಗೂ 52.76 ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಿದ್ದಾರೆ. ಇವರುಗಳಲ್ಲಿ 15.12% ವಿದ್ಯಾರ್ಥಿಗಳು ಬಾಳೆಹಣ್ಣನ್ನು ತಿಂದರೆ 21% ವಿದ್ಯಾರ್ಥಿಗಳು ಚಿಕ್ಕಿಯನ್ನು ಸೇವನೆ ಮಾಡ್ತಾ ಇದ್ರು. ಇನ್ನುಳಿದಂತಹ 63% ಮಕ್ಕಳು ಮೊಟ್ಟೆ ಸೇವನೆ ಮಾಡ್ತಿದ್ದಾರೆ. ಸದ್ಯ ರಾಜ್ಯ ಸರ್ಕಾರ ಇತ್ತೀಚೆಗೆ ಚಿಕ್ಕಿ ಪೂರೈಕೆಯನ್ನ ನಿಲ್ಲಿಸೋದ್ರಿಂದ ವಿದ್ಯಾರ್ಥಿಗಳು ಇನ್ಮುಂದೆ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಮಾತ್ರ ಸೇವನೆ ಮಾಡಬೇಕು. ಆದ್ರಿಂದ ವಾರದ 6 ದಿನವೂ ಮಕ್ಕಳಿಗೆ ಮೊಟ್ಟೆ ನೀಡ್ತಾ ಇರೋದ್ರಿಂದ ಸದ್ಯ ಮಕ್ಕಳಲ್ಲಿ ಮೊಟ್ಟೆ ಸೇವನೆಯ ಪ್ರಮಾಣ ಹೆಚ್ಚಾಗಿದ್ದು ಕೋಲಾರ ನಂಬರ್ 1 ಸ್ಥಾನದಲ್ಲಿದ್ದರೆ ಬೆಳಗಾವಿ ಮೊಟ್ಟೆ ಸೇವನೆಯಲ್ಲಿ ಕೊನೆಯ ಸ್ಥಾನದಲ್ಲಿದೆಯಂತೆ.